ಇನ್ನು ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ಬಹಳ ವರ್ಷಗಳ ಸಮಸ್ಯೆ. ಈಗಂತೂ ಅದನ್ನ ತೆರವು ಮಾಡುವಂತ ಪ್ರಕ್ರಿಯೆ ಅಂತೂ ನಡೀತಾ ಇದೆ. ಕಳೆದ 4-5 ದಿನಗಳಿಂದ ಸುಮಾರು 270 ಕಿಲೋಮೀಟರ್ಗೆ ಹೆಚ್ಚಿನ ಈ ಒತ್ತುವರಿಯನ್ನ ತೆರವು ಮಾಡೋ ಕೆಲಸ ಆಗ್ತಾ ಇದೆ. ಒತ್ತುವರಿ ತೆರವು ಮಾಡಿ, ಆದ್ರೆ ಒಂದು ಪರ್ಯಾಯ ವ್ಯವಸ್ಥೆ ಮೊದಲಿಗೆ ಮಾಡಿ ಅಲ್ಲ. ನೀವು ಇದ್ದಕ್ಕಿದ್ದಂತೆ ಬಂದ್ಬಿಟ್ಟು ನಮ್ಮನ್ನು ತೆರವು ಮಾಡಿದ್ರೆ ನಾವು ದಿನನಿತ್ಯ ಹೊಟ್ಟೆ ಬಟ್ಟೆಗೆ ಅದರ ಮೇಲೆ ಡಿಪೆಂಡ್ ಆಗಿರುವಂಥದ್ದು, ಫುಟ್ಪಾತ್ ವ್ಯಾಪಾರದ ಮೇಲೆ. ಸೊ ನಮ್ಮ ಗತಿ ಏನಾಗಬಾರ್ದು ಅಂತ ಹೇಳ್ಕೊಂಡು ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಕುಮಾರಸ್ವಾಮಿ ಅವರು ಕೂಡ ಅವ್ರಿಗೆ ಪರಿಹಾರ ಒಂದು ವ್ಯವಸ್ಥೆ ಕೊಟ್ಬಿಟ್ಟು ಆನಂತರದಲ್ಲಿ ತೆರವು ಮಾಡಬೇಕು ಅಂತ ಬಿಜೆಪಿ ನಾಯಕರುಗಳು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ಹೀಗೆ ಇದು ಮೇಲಿನ ಮೇಲೆ ಬಹಳ ಚರ್ಚೆ ಕಾರಣ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಈಗ ಇದರಲ್ಲೂ ಕೂಡ ಏನಾದ್ರು ಪಾರ್ಶಿಯಾಲಿಟಿ ಮಾಡ್ತಾ ಇದ್ದಾರಾ ಇವರು? ಯಾಕೆ ಅಂತ ಅಂದ್ರೆ ಕೆಲ ಘಟಕಗಳನ್ನೆಲ್ಲ ಹಾಗೆ ಬಿಟ್ಟಿದ್ದಾರೆ. ಈ ನಂದಿನಿ ಸೇರಿದ ಹಾಗೆ ಈ ನೀರಿನ ಘಟಕ ಮತ್ತೊಂದೆಲ್ಲ ಹಾಗೆ ಬಿಟ್ಟಿದ್ದಾರೆ. ಅದು ಒತ್ತುವರಿನೇ ಅಲ್ವಾ? ಅವ್ರನ್ನ ಯಾಕೆ ತೆರವು ಮಾಡ್ತಿಲ್ಲ ಅಂತ ವ್ಯಾಪಾರಸ್ಥರೆಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಚಿವರು ಏನು ಸ್ಪಷ್ಟನೆ ಕೊಡ್ತಾರೆ? ಬನ್ನಿ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ರಿಪೋರ್ಟ್ ನೋಡ್ಕೊಂಡು. ಈ ಕೃಷ್ಣ ಬೈರೇಗೌಡ ಸರ್ ರೀಲ್ಸ್ ಮಾಡಾಕ್ತಾರಲ್ಲ ಫಾಲೋವರ್ಸ್ಗೋಸ್ಕರ, ನಮ್ಗೆ ಬೇರೆ ಎಲ್ಲಾದ್ರೂ ವ್ಯವಸ್ಥೆ ಮಾಡ್ಕೊಳ್ಳಿ, ನಾವು ಅಲ್ಲಿ ಹೋಗಿ ವ್ಯಾಪಾರ ಮಾಡ್ತೀವಿ. ಸಾವಿರಾರು ಜನ ಹೊಟ್ಟೆಗೋಸ್ಕರ ಅಂಗ್ಲಾಚಿ ಭಿಕ್ಷಾ ಬೇಡ್ತೀವಿ, ಅಲ್ಲಿ ಹೊಟ್ಟೆ ಉರಿತಿಲ್ವ ಅವ್ರಿಗೆ? ಯಾರು ಓಟಕ್ಕೆ ಬರಬಾರ್ದು. ರೋಡಿಗೆ ತಂದು ನಿಲ್ಲಿಸ್ಬಿಟ್ರಲ್ಲ, ನಾವ್ ಹೆಂಗೋ ಕಷ್ಟಪಟ್ಟು ಚೂಡ ಮಾಡ್ತೀವಿ. ಆಪರೇಷನ್ ಫುಟ್ಪಾತ್. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು 5ನೇ ದಿನಕ್ಕೆ ಕಾಲಿಟ್ಟಿದೆ. ಜೆಸಿಬಿ ಗರ್ಜನೆ ಜೋರಾಗ್ತಿದ್ದಂತೆ ಬೀದಿ ಬದಿ ವ್ಯಾಪಾರಿಗಳು ಸಿಡಿದೆದ್ದಿದ್ದಾರೆ. ಫುಟ್ಪಾತ್ನಲ್ಲಿ ಅಂಗಡಿಗಳನ್ನ ತೆರವು ಮಾಡುತ್ತಿರುವುದಕ್ಕೆ ವ್ಯಾಪಾರಿಗಳು ಸಿಟ್ಟಿಗೆದ್ದಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ನಾವು ಜೀವನ ಮಾಡೋದು ಹೇಗೆ ಅಂತ ಆಕ್ರೋಶಗೊಂಡಿದ್ದಾರೆ. ಈ ಕೃಷ್ಣ ಬೈರೇಗೌಡ ಸರ್ ರೀಲ್ಸ್ ಮಾಡಾಕ್ತಾರಲ್ಲ ಫಾಲೋವರ್ಸ್ಗೋಸ್ಕರ, ರೀಲ್ಸ್ ಮಾತ್ರ ಗೊತ್ತಾಗ್ತೈತೆ. ಅನ್ನ ಕೊಡ್ತಕ್ಕ ದಾರಿ ಮಾಡ್ಬೇಕು, ಇವ್ರುಗಳು ಹಾಕೊಂಡು ಮಕ್ಕಳು ಬದುಕಬೇಕು ಸರ್. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ 4ನೇ ಹಂತದ ಕಾರ್ಯಪ್ಪ ರಸ್ತೆಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವಿಗೆ ಆಕ್ರೋಶ ಜೋರಾಗಿದೆ. ಪರ್ಯಾಯ ವ್ಯವಸ್ಥೆ ಮಾಡದಿರೋದಕ್ಕೆ ವ್ಯಾಪಾರಿಗಳು ಗೋಳಾಡ್ತಿದ್ದಾರೆ. ಮನೆ ಬಾಡಿಗೆ ಕಟ್ಟಿಲ್ಲ, ಮಕ್ಕಳನ್ನ ಸಾಕೋದ್ ಹೇಗೆ ಅಂತ ಕಣ್ಣೀರಿಟ್ಟಿದ್ದಾರೆ. ನಮ್ಗೆ ಬೇರೆ ಎಲ್ಲಾದ್ರೂ ವ್ಯವಸ್ಥೆ ಮಾಡ್ಕೊಳ್ಳಿ, ನಾವು ಅಲ್ಲಿ ಹೋಗಿ ವ್ಯಾಪಾರ ಮಾಡ್ತೀವಿ. ಪಾದಾಚಾರಿಗಳನ್ನ ನಡೆದು ಓಡಾಡೋರ್ನ ನೀವು ಕೇಳ್ತಾ ಇದ್ದೀರಲ್ಲ, ಅವ್ರು ನೋಡಿ ನಿಮ್ಗೆ ಹೊಟ್ಟೆ ಉರಿತಲ್ಲ. ಸಾವಿರಾರು ಜನ ಹೊಟ್ಟೆಗೋಸ್ಕರ ಅಂಗ್ಲಾಚಿ ಭಿಕ್ಷಾ ಬೇಡ್ತೀವಿ, ಅಲ್ಲಿ ಹೊಟ್ಟೆ ಉರಿತಿಲ್ವ ಅವ್ರಿಗೆ? ನಮ್ಮ ಮಕ್ಕಳು ಕಾಲೇಜ್ ಹೋಗುತ್ತೆ ಸರ್, 10ನೇ ತಾರೀಕು ಮನೆ ಬಾಡಿಗೆ ಕಟ್ಟಿಲ್ಲ, ರಾಜ ಆಯ್ತಾರೆ, ನಾವೆಲ್ಲ ಹೋಗೋಣ. ಭಿಕ್ಷಾ ಬೇಡ್ತಾ ಇದೀವಿ. ಸರ್ಕಾರ ಎಲ್ಲ ಹೋಗೈತೆ, ಯಾರು ಯೋಗ್ಯತೆ ಇಲ್ಲ, ಬರಬಾರ್ದು. ಪರ್ಯಾಯ ಜಾಗ ಕೊಡಿಸೋಕೆ ಯೋಗ್ಯತೆ ಇಲ್ಲ ಅಂದ್ರೆ ವೋಟ್ ಕೇಳೋಕೆ ಬರಬೇಡಿ ಅಂತ ವ್ಯಾಪಾರಿಗಳು ವಾರ್ನಿಂಗ್ ಕೊಟ್ರು. ಮಗನಿಗೆ ಅಪಘಾತ ಆಗಿದೆ, ನಮ್ಮ ಗಂಡ ಇಲ್ಲ, ಹೇಗೆ ಜೀವನ ಮಾಡೋದು ಅಂತ ಮಹಿಳೆಯೊಬ್ಬರು ಕಣ್ಣೀರಿಟ್ಟಿದ್ದಾರೆ. ಮಗನ್ಗೆ ಆಕ್ಸಿಡೆಂಟ್ ಆಗದೆ, ನಮ್ಮ ಮನೇಲಿ ನಮ್ಮ ಯಜಮಾನ್ರಿಲ್ಲ, ನಾವು ಒಬ್ಳು ದುಡಿಬೇಕು. ಮಗಳಿಗೆ ಆಕ್ಸಿಡೆಂಟ್ ಆಗದೆ, ನಾವು ಅವ್ರನ್ನ ನೋಡ್ಲಾ, ಮೊಮ್ಮಕ್ಕಳನ್ನ ನೋಡ್ಲಾ ಸರ್. ಹಿಂಗೆಲ್ಲ ಮಾಡಿಕೊಂಡು ನಮ್ಮನ್ನ ರೋಡಿಗೆ ತಂದು ನಿಲ್ಲಿಸ್ಬಿಟ್ರಲ್ಲ, ನಾವು ಹೆಂಗೋ ಕಷ್ಟಪಟ್ಟು ಚೂಡ ಮಾಡ್ತೀವಿ ಅಂತೀವಿ. ನಮ್ಗೆ ಇಷ್ಟೊಂದು ಹೊಟ್ಟೆ ಉರಿಸ್ತಾವ್ರೆ. ನೀವು ದಯವಿಟ್ಟು ನಮ್ಗೆ ವ್ಯಾಪಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಸರ್, ಅವಕಾಶ ಮಾಡಿಕೊಡಿ. ಇನ್ನು ಫುಟ್ಪಾತ್ ಅತಿಕ್ರಮಣ ಕಾರ್ಯಾಚರಣೆ ರೀತಿ ನೀತಿಗೆ ಆಕ್ರೋಶ ಭುಗಿಲೆದ್ದಿದೆ. ಇದು ರಾಜರಾಜೇಶ್ವರಿ ನಗರದ ಕಾರ್ಯಪ್ಪ ರಸ್ತೆ. ಫುಟ್ಪಾತ್ ಅತಿಕ್ರಮಣ ಮಾಡಿ ಸಹಾಯ ಕೇಂದ್ರ, ನೀರಿನ ಘಟಕ, ಕಟ್ಟೆ ನಿರ್ಮಾಣ ಮಾಡಿದ್ದಾರೆ. ಇದನ್ನೇ ಪ್ರಶ್ನಿಸಿರೋ ಬೀದಿ ಬದಿ ವ್ಯಾಪಾರಿಗಳು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಯಾಕೆ ಅಂತಿದ್ದಾರೆ. ನಮ್ಮ ಕ್ಲಿನಿಕ್ ಕೂಡ ಫುಟ್ಪಾತ್ ಮೇಲೆನೆ ಕಟ್ಟಿರ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀರಾ. ಜನ ಓಡಾಡಕ್ಕೆ ಇಲ್ಲಿ ಫುಟ್ಪಾತ್ ಇಲ್ಲ. ಅದ್ರ ಪಕ್ಕದಲ್ಲಿ ನೋಡ್ರೆ ಗೊತ್ತಾಗುತ್ತೆ, ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ಫುಟ್ಪಾತ್ ಅಲ್ಲೇ ಇದೆ. ಸೊ ಇದು ಕೂಡ ಫುಟ್ಪಾತ್ ಅತಿಕ್ರಮಣ ಆಗಲ್ವಾ? ಸೊ ಇದನ್ನ ತೆರವು ಮಾಡಲ್ವಾ? ಜಿಬಿಎನೇ ಆ ಒಂದು ರೂಲ್ಸ್ ನ ಉಲ್ಲಂಘನೆ ಮಾಡಿದ್ರೆ ಹೇಗೆ? ಪಕ್ಕದಲ್ಲಿ ನೋಡ್ರೆ ಗೊತ್ತಾಗುತ್ತೆ. ಇನ್ನೊಂದು ಹಿರಿಯ ನಾಗರಿಕರ ಕಟ್ಟೆ ಅಂತಕ್ಕಂಥ ಒಂದು ಇದನ್ನು ಕೂಡ ಮಾಡಿದ್ದಾರೆ. ಸೊ ಇದು ಕೂಡ ಫುಟ್ಪಾತ್ ಅತಿಕ್ರಮಣ ಆಗಿದೆ. ಸೊ ಇದನ್ನೇನ್ ಮಾಡ್ತೀರಾ ಅಂತಕ್ಕಂಥ ಪ್ರಶ್ನೆ ಕೂಡ ಈಗ ಕೇಳಿ ಬರ್ತಾ ಇದೆ. ಪಕ್ಕದಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ಏನಂತಂದ್ರೆ, ಸ್ಥಳೀಯರು ಅಂದ್ರೆ ಇಲ್ಲಿ ಏನೋ ಬೀದಿ ಬದಿ ವ್ಯಾಪಾರಿಗಳು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಯ್ತು, ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೀರಾ, ಓಕೆ, ಬಟ್ ಆದ್ರೆ ಬಿಬಿಎಂಪಿ ಅಥವಾ ಜಿಬಿಎನೇ ಫುಟ್ಪಾತ್ ಅನ್ನ ಒತ್ತುವರಿ ಮಾಡ್ಕೊಂಡ್ರೆ ಅವ್ರು ಅದನ್ನ ಡೆಮಾಲಿಷ್ ಮಾಡಕ್ ಬರಲ್ವಾ? ಅವಾಗ ಸುಪ್ರೀಂ ಕೋರ್ಟ್ ಆದೇಶ ಅವರಿಗೆ ಕಾಣಿಸಲ್ವಾ? ಬೆಂಗಳೂರಿನಲ್ಲಿ ಕಳೆದ 4 ದಿನಗಳಲ್ಲಿ 265.9 ಕಿಲೋಮೀಟರ್ ರಸ್ತೆಯ ಫುಟ್ಪಾತ್ ತೆರವಾಗಿದೆ. ನಿನ್ನೆ 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ 63.2 ಕಿಲೋಮೀಟರ್ ಫುಟ್ಪಾತ್ ತೆರವು ಮಾಡಲಾಗಿದೆ. ಸುಮಾರು 2,000 ಕಿಲೋಮೀಟರ್ ರಸ್ತೆಯ ಫುಟ್ಪಾತ್ ತೆರವು ಗುರಿಯನ್ನ
ಜಿಬಿಎ ಇಟ್ಕೊಂಡಿದೆ. ಜುಲೈ 10ರವರೆಗೂ ಕಾರ್ಯಾಚರಣೆ ಮುಂದುವರಿಯಲಿದೆ. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.